ಅನಂತ ಸುಬ್ಬರಾವ್ ಅವರ ಮಾತುಗಳು. ಈಗ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರ ಆರಂಭಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂಥ ಅನಂತ ಸುಬ್ಬರಾವ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಾಳೆಯಿಂದ ಸ್ಟ್ರೈಕ್ ಇರುತ್ತೆ. KSRTC, BMTC ಸೇರಿದಂತೆ NWKRTC, KKRTC ಯಾವುದೂ ಕೂಡ ರಸ್ತೆಗಿಳಿಯೋದಿಲ್ಲ. ನಮ್ಮ ಹೋರಾಟ ನಡೆಯುತ್ತೆ. ಜೊತೆಗೆ ನಾವು ಸಾರ್ವಜನಿಕರಿಗೆ ಕ್ಷಮೆ ಕೇಳ್ತೀವಿ. ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು ನಮ್ಮಿಂದ ಅಲ್ಲ, ಬದಲಿಗೆ ಸರ್ಕಾರ ತೆಗೆದುಕೊಂಡಿರುವಂಥ ನೀತಿಗಳಿಂದ. ಅವ್ರು ಸರಿಯಾಗಿ ನ್ಯಾಯ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸ್ಟ್ರೈಕಿಗೆ ಹೋಗ್ತಾ ಇರಲಿಲ್ಲ. ನಾವು ಈಗಲೂ ಓಪನ್ ಆಗಿಟ್ಟಿದ್ದೀವಿ ನಮ್ಮ ಮಾತುಕತೆಯನ್ನು. ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಖಂಡಿತವಾಗ್ಲೂ ನಾವು ಮುಷ್ಕರನ ವಾಪಸ್ ಪಡಿತೀವಿ ಅನ್ನುವಂಥದ್ದನ್ನು ಅನಂತ ಸುಬ್ಬರಾವ್ ಅವರು ಹೇಳಿದರು. ಸೊ ಇವತ್ತು ನಡೆದಂಥ ಒಂದು ಮೀಟಿಂಗ್ ಅಲ್ಲಿಗೆ ಫೇಲ್ಯೂರ್ ಆಯಿತು. ಅವ್ರು ಹೇಳಿದ ಹಾಗೆ CM ಕೂಡ 14 ತಿಂಗಳು ಮಾತ್ರ ಕೊಡೋಕ್ಕಾಗತ್ತೆ, ಆಮೇಲೆ ಉಳಿದಿದ್ದನ್ನು ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳಿದ್ರು. ಸೊ ಇಲ್ಲ ಈಗಲೇ ಮಾತಾಡಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ, ಆದರೆ ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥದ್ದು. ಸರ್ಕಾರ ಸಾರಿಗೆ ನಿಗಮಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿಯಾಗಿದೆ. ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಸರ್ಕಾರ ಸಾರಿಗೆ ನಿಗಮಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ನೀಡಿರುವುದು. ಜಂಟಿ ಕ್ರಿಯಾ ಸಮಿತಿಗೂ ಕೂಡ ನೋಟಿಸ್ ಜಾರಿ ಆಗಿದೆ. ಅಂದ್ರೆ ಒಂದ್ ಕಡೆ ಈಗ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಕೇವಲ 14 ತಿಂಗಳ ಬಾಕಿ ವೇತನವನ್ನ ನೀಡ್ತೀನಿ ಅಂತ ಇದೆ. ಆದ್ರೆ ಈ ಕಡೆ ಸಾರಿಗೆ ನಿಗಮಗಳು ಕೂಡ ಅದನ್ನ ಒಪ್ಕೊಳ್ತಾ ಇಲ್ಲ. ಒಂದು ದಿನ ಸಾರಿಗೆ ಮುಷ್ಕರ ಮುಂದೂಡೋದಕ್ಕೆ ಸೂಚಿಸುತ್ತೇವೆ. ಸದ್ಯ ಆದೇಶ ಬರೆಸ್ತಾ ಇದೆ ಹೈಕೋರ್ಟ್ ವಿಭಾಗೀಯ ಪೀಠ. ಇದೊಂದು ಬಿಗ್ ನ್ಯೂಸ್. ಯಾಕಂದ್ರೆ ಈಗ ಹೈಕೋರ್ಟಿಗೆ ಹೋಗಿದ್ರು. ಯಾಕಂದ್ರೆ ನಮಗೆ ನಾಳೆ ಈ ಥರದ್ದು ಬಂದಾದ್ರೆ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಏನೊಂದು ಅರ್ಜಿಯನ್ನು ಹಾಕಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಂಥ ಕೋರ್ಟ್ ಈಗ ನೋಟಿಸ್ ಕೊಟ್ಟಿದೆ. ಅಲ್ಲಿವರೆಗೂ ಕೂಡ ಈ ನೋಟಿಸಿಗೆ ಮೊದಲು ಉತ್ತರ ಬರಲಿ. ಸರ್ಕಾರ ಮತ್ತು ಕ್ರಿಯಾ ಸಮಿತಿ, ಸಾರಿಗೆ ನೌಕರರ ಒಂದು ಸಂಘ, ಸೊ ಇಲ್ಲಿಂದ ಒಂದು ನೋಟಿಸಿಗೆ ಉತ್ತರ ಬರಬೇಕು. ಅದಾದ ನಂತರ ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ಒಂದು ದಿನ ಮುಷ್ಕರ ಮುಂದೂಡೋದಕ್ಕೆ ಸೂಚಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈಗ ಕೋರ್ಟ್ ಈಗ ಆದೇಶವನ್ನು ಬರೆಸ್ತಾ ಇದ್ದಾರೆ. ಆದೇಶದಲ್ಲಿ ಏನು ಬರುತ್ತೆ ಅನ್ನುವಂಥದ್ದನ್ನು ಗಮನಿಸೋಣ. ನಾವು ಪ್ರತಿನಿಧಿ ಕಿರಣ್ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ನಾವು ಮಾತಾಡ್ತಾ ಇದ್ವಿ. ಈಗ ಅನಂತ ಸುಬ್ಬರಾವ್ ಅವರು ಕೂಡ ಹೇಳಿದ್ರು ನಾಳೆಯಿಂದಲೇ ನಾವು ಮುಷ್ಕರ ಮಾಡ್ತೀವಿ ಅಂತ. ಬಟ್ ಈಗ ಹೈಕೋರ್ಟ್ನಲ್ಲಿ ಒಂದು ದಿನ ಮುಂದೂಡೋದಕ್ಕೆ ಸೂಚಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಅಧಿಕೃತ ಆದೇಶ ಈಗ ಏನು ಬರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಅದನ್ನು ಹೊರತುಪಡಿಸಿದ್ರೆ ಈಗ ಹೋರಾಟದ ರೂಪರೇಷೆಗಳನ್ನು ಏನು ಮಾಡ್ಕೊಂಡಿದ್ದಾರೆ ಇವರು, ನಾಳೆ ಬಂದ್ ಅಂತ ಶುರು ಮಾಡಿದ್ರೆ ಇದು ಕಂಟಿನ್ಯೂ ಆಗುತ್ತಂತ, ಮತ್ತೆ ಇವರ ಬೇಡಿಕೆಗೆ ಮಣಿಯೋವರೆಗೂ ಕೂಡ ಹೇಗಿರುತ್ತೆ ರೂಪರೇಷೆಗಳು, ಹೇಗೆ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಕಿರಣ್. ರೆಹಮಾನ್, ಈಗಾಗಲೇ ಕೂಡ 2 ಪ್ರಮುಖವಾದಂತಹ ಬೇಡಿಕೆಗಳ ಆಗ್ರಹಿಸಿ ಈಗಾಗಲೇ ಸಾರಿಗೆ ಮುಖಂಡರು ಒಂದು ಮುಷ್ಕರಕ್ಕೆ, ಅಂದರೆ ಇವತ್ತು ಮಧ್ಯರಾತ್ರಿಯಿಂದಲೇ ಕೂಡ ಮುಷ್ಕರಕ್ಕೆ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಇವತ್ತು CM ಅವರು ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥ ವಿಚಾರಗಳಂತ ಹೇಳಿದ್ರೆ, ಹಿಂದೆ 38 ತಿಂಗಳು ಬಾಕಿ ಕೊಡಬೇಕಾಗಿದ್ದಂಥ ಅರಿಯರ್ಸ್ ಹಣವನ್ನು ಕೊಡಬೇಕು ಅನ್ನೋಂಥ ಪ್ರಮುಖವಾದಂಥ ಚರ್ಚೆ. ಆದರೆ ಸಾರಿಗೆ ಮುಖಂಡರು 38 ತಿಂಗಳು ಅರಿಯರ್ಸ್ ನೀಡಬೇಕಾಗಿದೆ ಅಂತ. ಆದರೆ CM ಅವರು ಒನ್ ಮ್ಯಾನ್ ಕಮಿಟಿ ಏನಿದೆ, ಆ ಒನ್ ಮ್ಯಾನ್ ಕಮಿಟಿ ಹೇಳಿರುವಂಥದ್ದು ಕೇವಲ 14 ತಿಂಗಳ ಅರಿಯರ್ಸನ್ನು ನೀಡಬಹುದು ಅಂತೇಳಿ. ಹಾಗಾಗಿ 14 ತಿಂಗಳ ಅರಿಯರ್ಸನ್ನು ನೀಡ್ತೀವಿ ಅಂತೇಳಿ. ಮತ್ತೊಂದು, ಈ ಬಾರಿಯ ವೇತನ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಕೂಡ ನಡೆಯಲಿಲ್ಲ. 38 ತಿಂಗಳ ಬಾಕಿ ಅರಿಯರ್ಸಲ್ಲಿ ಕೇವಲ 14 ತಿಂಗಳು ನೀಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ಮುಷ್ಕರವನ್ನು ಮುಂದುವರಿಸ್ತೀವಿ. ಅಂದರೆ ಇವತ್ತು ಮಧ್ಯರಾತ್ರಿಯಿಂದಲೇ ಕೂಡ ರಾಜ್ಯದಲ್ಲಿ 4 ನಿಗಮದ KSRTC, BMTC, NWKRTC 4 ನಿಗಮದ ನೌಕರರು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಸುಮಾರು 1,15,000 ಜನ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. 24,000 ಬಸ್ಗಳು ಕೂಡ ಸಂಪೂರ್ಣವಾಗಿ ಸಂಚಾರವನ್ನು ಸ್ತಬ್ಧವಾಗುತ್ತೆ ಅನ್ನೋಂಥದ್ದು. ಮುಂದಿನ ದಿನಗಳಲ್ಲಿ ನಾವೀಗಾಗಲೇ 21 ದಿನ ಹಿಂದೆಯೂ ಕೂಡ CMಗೆ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ವಿ. ನಾಳೆ ಮುಷ್ಕರ ಇರುವಂತಹ ಸಂದರ್ಭದಲ್ಲಿ CM ಇವತ್ತು ಕರೆದು ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಮುಂದಿನ ಅಧಿವೇಶನ ಆದ ನಂತರ ಸಭೆಯನ್ನು ಮಾಡ್ತೀವಿ. ಸಭೆ ಆದ ನಂತರದಲ್ಲಿ 24 ತಿಂಗಳು ಅರಿಯರ್ಸ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ CM ಹೇಳಿದ್ರೆ. ಆದರೆ ನಾವು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಿಲ್ಲ. 38 ತಿಂಗಳು ಬಾಕಿ ಅರಿಯರ್ಸು 1,700ರಿಂದ 800 ಕೋಟಿಯಷ್ಟು ಹಣ ಆಗುತ್ತೆ. ಆದರೆ ಇವರು 14 ತಿಂಗಳ ಬಾಕಿ ಅರಿಯರ್ಸ್ ಹಣ ಅಂದರೆ 800 ಕೋಟಿಯಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು 800 ಕೋಟಿಯಷ್ಟು ಬಾಕಿ ಹಣವನ್ನು ಕೊಡ್ತೀವಿ ಅನ್ನುವಂಥ ಆದೇಶ ಮಾಡಿ ಕಂತಿನಲ್ಲಿ, ಅಂದರೆ ಮುಂದಿನ ಹಂತದಲ್ಲಿ ಹಂತವಾಗಿ ಕಂತಿನಲ್ಲಿ 1,700ರಿಂದ 800 ಕೋಟಿಯಷ್ಟು 38 ತಿಂಗಳ ಬಾಕಿ ಅರಿಯರ್ಸ್ ಹಣವನ್ನು ಕೊಡ್ತೀವಿ ಅಂದರೆ ನಾವು ಮುಷ್ಕರವನ್ನು ವಾಪಸ್ ಪಡ್ಕೊಳ್ತೀವಿ. ಮತ್ತೊಂದು, ಕಳೆದ ವರ್ಷ ಏನು ಸ್ಯಾಲ್ರಿ ಹೈಕ್ ಮಾಡಬೇಕಾಗಿತ್ತು, ಆ ಸ್ಯಾಲ್ರಿ ಹೈಕ್ ಬಗ್ಗೆ ಕೂಡ CM ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ. ಅದ್ರ ಬಗ್ಗೆ ಕೂಡ ಪ್ರಮುಖವಾಗಿ ಚರ್ಚೆ ಆಗಬೇಕು ಅನ್ನೋಂಥ ಒಂದು ಪಟ್ಟು ನಡೆದಿದ್ರು. ಇದು ಯಾವುದೂ ಕೂಡ ಈಡೇರದ ಹಿನ್ನೆಲೆಯಲ್ಲಿ ಇಂದಿನ CM ಸಭೆ ಕೂಡ ವಿಫಲವಾಗಿರುವಂಥದ್ದು. ಸಾರಿಗೆ ನೌಕರರು ತಾವು ಅಂದುಕೊಂಡಂತೆ ನಾಳೆಯಿಂದಲೇ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಓಕೆ ಕಿರಣ್, ಮಾತಾಡ್ತೀನಿ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಈಗ ನಾಳೆಯಿಂದಲೇ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾರಿಗೆ ಬಸ್ಗಳ ಮುಷ್ಕರ ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ. ಸಾರಿಗೆ ಬಸ್ಗಳ ಮುಷ್ಕರ ಒಂದು ವೇಳೆ ಬಂದ್ ಮಾಡಿಬಿಟ್ರೆ ಎಲ್ಲ ಬಸ್ಗಳನ್ನು, ಸೊ ಹಾಗಾಗಿ ಸಾರಿಗೆ ಮುಷ್ಕರದ ಹಿನ್ನೆಲೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಈಗ ಕ್ರಿಯಾ ಸಮಿತಿಗೂ ಕೂಡ ಪ್ರಶ್ನೆ ಮಾಡಿದ್ರು. ಸರ್ಕಾರ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಹಾಗಾದರೆ ಅಂತ ಸರ್ಕಾರದ ಪರ ವಕೀಲರಿಗೂ ಕೂಡ ಕೇಳಿದ್ರು.
ಸಾರಿಗೆ ಬಸ್ಗಳ ಮುಷ್ಕರ ಆದರೆ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು ಖಚಿತ. ಸೊ ಹಾಗಾಗಿ ಏನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಿ ಹಾಗಾದರೆ ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅನ್ನುವಂಥದ್ದನ್ನು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಜೊತೆಗೆ ಈಗ ನೋಟಿಸ್ ಕೂಡ ಜಾರಿ ಮಾಡಿದೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠ. ಈ ಹೈಕೋರ್ಟ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಸರ್ಕಾರದಿಂದ. ನಾವೇನು ಪ್ರಯತ್ನಗಳನ್ನು ಮಾಡಿದ್ವಿ, ನಾವು ಹೇಗೆ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ, ಅಥವಾ ಇದಕ್ಕೆ ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಈಗ ಹೈಕೋರ್ಟಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸಾರಿಗೆ ನಿಗಮಗಳ ಪರ ವಕೀಲರು ಕೂಡ ಇವತ್ತು ವಾದವನ್ನು ಮಂಡಿಸಿದರು. HR ರೇಣುಕಾ ಅವರು ಕೂಡ ವಾದವನ್ನು ಮಂಡಿಸಿದರು. ಇವತ್ತು ಸಿಬ್ಬಂದಿಗೆ ರಜೆ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಾರಿಗೆ ನಿಗಮಗಳ ಪರ ವಕೀಲೆ HR ರೇಣುಕಾ ಅವರು ಇದನ್ನು ವಾದ ಮಂಡನೆಯಲ್ಲಿ ಹೇಳಿರೋದು. ಸಿಬ್ಬಂದಿಗೆ ರಜೆ ಕೊಡಬೇಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚಿಸಿದಾರಂತೆ. ಅಂದರೆ ಸರ್ಕಾರ ಬಲವಂತವಾಗಿ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆ ಅಂತ ಇವರ ವಾದ. ನಾವು ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ, ಅಂದರೆ ನಮ್ಮ ಸಾರಿಗೆ ನೌಕರರೆಲ್ಲರೂ ಕೂಡ ಕೇಳ್ತಾ ಇರೋದು ಅವರ ಬೇಡಿಕೆಗಳು. ಅದು ಕೂಡ ನ್ಯಾಯಯುತವಾದಂಥ ಒಂದು ಬೇಡಿಕೆಗಳು, ಯಾವುದೂ ಕೂಡ ನಮಗೆ ನ್ಯಾಯಸಮ್ಮತವಲ್ಲದ ಬೇಡಿಕೆಗಳನ್ನು ಕೇಳ್ತಾ ಇಲ್ಲ. ಆದರೂ ಕೂಡ ಇವ್ರಿಗೆ ಯಾರಿಗೂ ರಜೆ ಕೊಡಬೇಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳೋದು, ನಮ್ಮಲ್ಲಿ ಒತ್ತಡ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವಾರ ಮುಷ್ಕರ ಮುಂದೂಡೋದಕ್ಕೆ ನಿರ್ದೇಶಿಸಲು ಮನವಿ. ಹೈಕೋರ್ಟ್ನ ಹಿಂದಿನ ಆದೇಶ ಉಲ್ಲೇಖಿಸ್ತಾ ಇದೆ ವಿಭಾಗೀಯ ಪೀಠ. ಒಂದು ವಾರ ಮುಷ್ಕರ ಮುಂದೂಡಲು ನಿರ್ದೇಶಿಸೋದಕ್ಕೆ ಈ ಬಗ್ಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಹೈಕೋರ್ಟ್ನ ಹಿಂದಿನ ಆದೇಶವನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. ನೋಡಿ, ಒಂದ್ ಕಡೆ ಈಗ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ನೌಕರರು ನಿಗಮ ಮುಂದಾಗಿದೆ. ಇನ್ನೊಂದು ಕಡೆ ಯಾವ ನೌಕರರಿಗೂ ಕೂಡ ರಜೆಯನ್ನ ನೀಡಬಾರ್ದು ಅಂತ ಸರ್ಕಾರ ಆದೇಶವನ್ನ ಮಾಡಿದೆ. ಈ ಬಗ್ಗೆ ಈಗ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಒಂದ್ ಕಡೆ ಸಾರಿಗೆ ನೌಕರರ ಪರ ವಕೀಲರು ಈ ರೀತಿ ಮಾಡೋದು ತಪ್ಪು, ಅವರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ ಅನ್ನುವಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಹೈಕೋರ್ಟ್ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದೆ ಸರ್ಕಾರಕ್ಕೆ. ಅಂದ್ರೆ ಯಾವ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ? ಒಂದ್ ಕಡೆ ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರ ಮಾಡಿದ್ದೇ ಆದಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಮಂದಿ ಶಾಲಾ ಕಾಲೇಜು ಆಫೀಸ್ಗೆ ಹೋಗುವಂತವರು ಬಸ್ಸನ್ನೇ ನಂಬ್ಕೊಂಡಿದ್ದಾರೆ. ಸೊ 2 ದಿನ ಅಟ್ಲೀಸ್ಟ್ ಮುಷ್ಕರವನ್ನ ಮುಂದೂಡುವಂತೆ ಸರ್ಕಾರಿ ವಕೀಲರು ಮನವಿ ಮಾಡಿದ್ದಾರೆ. ಅಂದ್ರೆ ಹೈಕೋರ್ಟ್ ಅಟ್ಲೀಸ್ಟ್ ಸೂಚನೆ ಕೊಡಿ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ ಸರ್ಕಾರಿ ವಕೀಲರು. ಅಂದ್ರೆ 2 ದಿನದಲ್ಲಿ ಮಾತುಕತೆಯನ್ನ ನಡೆಸಿ ಈ ವಿಚಾರಗಳನ್ನ ಒಂದು ಮಟ್ಟಿಗೆ ತರ್ತೀವಿ, ಬಗೆಹರಿಸ್ತೀವಿ ಅನ್ನುವಂಥದ್ದನ್ನ ಇವರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಾಳೆಯಿಂದಲೇ ಅಂತ ಹೇಳಿದ್ರೆ ಈಗ ಶುರುವಾಗಿದೆ. ಈಗ ನಾವು ಹೇಳ್ತಾರೆ ಇಷ್ಟೊಂದು ದಿನಗಳಿಂದ ಪಾಪ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ ನಾವು ಮುಷ್ಕರ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಕೂಡ ಕರೆದು ಮಾತಾಡುವಂಥದ್ದು ಇದು ಯಾವುದೂ ಆಗಿರಲಿಲ್ಲ. ನೋಡಿ, ಸರ್ಕಾರ ಸಾರಿಗೆ ನಿಗಮಗಳ ಮನವಿಯಲ್ಲಿ ವ್ಯತ್ಯಾಸ ಇದೆಯಲ್ಲ ಅಂಥೇಳಿ ಹೈಕೋರ್ಟ್ ಹೇಳ್ತಾ ಇದೆ. ನೀವು 2 ದಿನ ಮುಷ್ಕರ ಮುಂದೂಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀರಿ, ಇಲ್ಲಿ ನಿಮ್ಮ ಬೇಡಿಕೆ ಮತ್ತು ಅವರ ಬೇಡಿಕೆಗಳಲ್ಲಿ ಎಲ್ಲೋ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಂದರೆ ಅಷ್ಟು ದಿನಗಳಿಂದನೂ ಕೂಡ ಅವರು ಮನವಿಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತೀವಿ. ಅದಾದ ನಂತರ ನೋಡಿ ಅವರೆಲ್ಲರೂ ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆ ಆದರು, ಅಲ್ಲೂ ಕೂಡ ಹೋರಾಟ ಮಾಡಿದ್ರು. ಇದೇ ಆಗಸ್ಟ್ 5ನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ, ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮುಂಚೆನೇ ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ಬರೀ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳನ್ನು ಬಿಟ್ಟು ಮಾತುಕತೆ ನಡೆಸುವಂಥದ್ದು ಇದನ್ನು ಮಾತ್ರ ಮಾಡ್ತು ಹೊರತು ಸರ್ಕಾರ ಅವರನ್ನು ಕರೆದು ಮಾತಾಡುವಂಥ ಒಂದು ಕೆಲಸ ಇವತ್ತು CM ಮಾಡಿರೋದು. ಇವತ್ತು ಬೆಳಿಗ್ಗೆ, ಇವತ್ತು ಮಧ್ಯಾಹ್ನ ಒಂದು ಆಲ್ಮೋಸ್ಟ್ ಒಂದೂವರೆ ಗಂಟೆಯಿಂದ ಮೊದಲ ಒಂದು ಮೀಟಿಂಗ್ನಲ್ಲಿ ಯಾರೂ ಒಪ್ಕೊಂಡಿಲ್ಲ. ಯಾಕಂದರೆ ಅವ್ರು 38 ತಿಂಗಳದ ಬಾಕಿ ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇಲ್ಲ 14 ತಿಂಗಳು ಮಾತ್ರ ಕೊಡ್ತೀವಿ ಸದ್ಯಕ್ಕೆ, ಆಮೇಲೆ ಮುಂದೆ ನೋಡೋಣ ಅಂತೇಳಿ. ಬಟ್ ಇವ್ರಿಗೂ ಕೂಡ ಗೊತ್ತು ಈಗ 14 ತಿಂಗಳು ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಂತೇಳಿ. ನಾಳೆ 1 ದಿನದ ಮಟ್ಟಿಗೆ ಮುಂದೂಡುವಂತೆ ಸೂಚಿಸ್ತೀವಿ ಅನ್ನುವಂಥದ್ದನ್ನು ಈಗ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಬಹುಶಃ ಈಗ ನಾಳೆ ಈಗ ಸಾರಿಗೆ ನೌಕರರು ಏನು ತೀರ್ಮಾನ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಕೋರ್ಟೇ ಹೇಳಿರೋದ್ರಿಂದಾಗಿ 1 ದಿನ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ. ಮುಷ್ಕರ ನಡೆಸದಂತೆ ಸೂಚಿಸ್ತೀವಿ ಬೇಕಾದರೆ ಅನ್ನುವಂಥದ್ದನ್ನ ಈಗ ಹೈಕೋರ್ಟ್ ಹೇಳಿರೋದು. ಸೊ ನಾಳೆ 1 ದಿನದ ಮಟ್ಟಿಗೆ ಮುಷ್ಕರ ನಡೆಸಬೇಡಿ ಅನ್ನುವಂಥದ್ದನ್ನ ಏನಾದರೂ ಹೈಕೋರ್ಟ್ ಈಗ ತನ್ನ ಆದೇಶವನ್ನು ಬರೆಸ್ತಾ ಇದ್ದಾರೆ. ಈಗ ವಿಭಾಗೀಯ ಪೀಠದಲ್ಲಿ ಇನ್ನೇನು ಆದೇಶ ಹೊರಬೀಳುತ್ತೆ. ಇದಕ್ಕೆ ಸರ್ಕಾರಿ ವಕೀಲರು ಕೇಳ್ಕೊಂಡಿದ್ದು 2 ದಿನ ಅಟ್ಲೀಸ್ಟ್ ಕಾಲಾವಕಾಶ ಕೊಡಿ ಅಂತ. ಇದಕ್ಕಿಂತ ಮುಂಚೆ 1 ವಾರಗಳ ಕಾಲಾವಕಾಶಕ್ಕೆ ನಿರ್ದೇಶನ ಕೊಡೋಕ್ಕೂ ಕೂಡ ಹೇಳಿದ್ರು. ಇನ್ನು ಮುಷ್ಕರ ನಾಳೆವರೆಗೆ ಸ್ಥಗಿತಗೊಳಿಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನೋಡಿ, ಮುಷ್ಕರ ನಾಳೆವರೆಗೆ ಸ್ಥಗಿತಗೊಳಿಸಿ, ನಾಳೆ 1 ದಿನದ ಮಟ್ಟಿಗೆ ಮುಷ್ಕರವನ್ನ ಕೈಬಿಡಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಈಗಾಗಲೇ ಒಂದು ಹಂತದ ಚರ್ಚೆ ಅಂತೂ ಆಯ್ತು. ಆದ್ರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಪೂರೈಸ್ತಾ ಇಲ್ಲ. ಕೇವಲ 14 ತಿಂಗಳ ವೇತನವನ್ನ ನೀಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಹೀಗಾಗಿ ನಾಳೆ 1 ದಿವಸ ಸಮಯಾವಕಾಶವನ್ನ ಕೊಡಿ, ಸರ್ಕಾರ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಕಾದ್ ನೋಡೋಣ. ಮುಷ್ಕರ ನಾಳೆವರೆಗೆ ಸ್ಥಗಿತಗೊಳಿಸೋದಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಿಚಾರಣೆ ನಾಳೆಗೆ ಮುಂದೂಡಿದೆ ಹೈಕೋರ್ಟ್.
ಸೊ ಈಗ ಕೊನೆ ಘಳಿಗೆಯಲ್ಲಿ ಒಂದು PIL ಸಲ್ಲಿಕೆ ಆಯಿತು. ಇನ್ಫ್ಯಾಕ್ಟ್ ಹೈಕೋರ್ಟಿಗೆ ಇವತ್ತು PIL ಸಲ್ಲಿಕೆ ಆಗಿತ್ತು. ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಬಂತು ಹೈಕೋರ್ಟ್ನಲ್ಲಿ. ಯಾಕೆ ಕೊನೆ ಘಳಿಗೆಯಲ್ಲಿ PIL ಸಲ್ಲಿಸಿದ್ರಿ ಅಂತ. ಆದರೂ ಕೂಡ PILನ ಕೈಗೆತ್ಕೊಂಡು ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರದ ಸಂಧಾನ ಮುಂದುವರೆದಿದೆ. ಸೊ ಹಾಗಾಗಿ ನಾವು ಲೇಟಾಗಿ PIL ಅನ್ನು ಸಲ್ಲಿಸಬೇಕಾಯಿತು, ಇದನ್ನೆಲ್ಲ ನೋಡಿಕೊಂಡು ನಾವು ಸಲ್ಲಿಸಬೇಕಾಯಿತು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು. ಬಟ್ ಎರಡೂ ಕಡೆಗೆ ಸರ್ಕಾರಕ್ಕೂ ಜೊತೆಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದಕ್ಕೂ ಕೂಡ ನೋಟಿಸನ್ನು ಜಾರಿಗೊಳಿಸಲಾಯಿತು ಹೈಕೋರ್ಟ್ನಲ್ಲಿ. ಜೊತೆಗೆ ಈಗ ನಾಳೆ ಒಂದು ದಿನದ ಮಟ್ಟಿಗೆ ಮುಂದೂಡಿದ್ದಾರೆ. ಅಂದರೆ ನಾಳೆ ನೀವು ಬಂದ್ ಮಾಡುವಂಥದ್ದಾಗಲಿ ಅಥವಾ ಮುಷ್ಕರ ಮಾಡುವಂಥದ್ದಾಗಲಿ ಮಾಡಬೇಡಿ, ನಾಳೆ ಮತ್ತೆ ವಿಚಾರಣೆಯನ್ನು ನಡೆಸೋಣ ಅಂಥೇಳಿ ನಾಳೆಗೆ ಹೈಕೋರ್ಟ್ ಈಗ ತನ್ನ ವಿಚಾರಣೆಯನ್ನು ಮುಂದೂಡಿದೆ. ಸೊ ಈಗ ವಕೀಲರು ಕೆಲವೊಂದಷ್ಟು ವಾದವನ್ನು ಮಂಡಿಸಿದರು, ಸರ್ಕಾರದ ಪರ ವಕೀಲರು. ಜುಲೈ 28 ಮತ್ತು ಆಗಸ್ಟ್ 2ನೇ ತಾರೀಕು ಸಭೆ ನಡೆದಾಗ ಈಗ ಆಗಸ್ಟ್ 7ನೇ ತಾರೀಕಿಗೆ ಸಭೆ ಇನ್ನೂ ನಿಗದಿಯಾಗಿದೆ. ಬಟ್ ಅದಕ್ಕಿಂತ ಮುಂಚೆನೇ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. 5ನೇ ತಾರೀಕಿಗೆ ಕರೆ ಕೊಟ್ಬಿಟ್ಟಿದ್ದಾರೆ. ನಾವು ಇನ್ನೂ 7ನೇ ತಾರೀಕಿಗೆ ಇನ್ನೂ ಸಭೆ ಇದೆ ಅಂತ ಹೇಳಿದ್ದೀವಿ. ಅಲ್ಲಿ ಅದಾದ ನಂತರ ಚರ್ಚೆಗಳಾಗುತ್ತೆ, ಆಮೇಲೆ ನಾವು ಮಾತಾಡ್ಬೋದು. ಬಟ್ ಸ್ಟಿಲ್ ಅದಕ್ಕಿಂತ ಮುಂಚೆನೇ ಇವರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅಂಥೇಳಿ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿದರು. ಸೊ ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡ್ತು, ಈ ಸಭೆಯಲ್ಲಿ ಏನು ನಡೀತು, ಇವತ್ತು ಏನೇನು ಚರ್ಚೆ ಆಯಿತು ಅನ್ನುವಂಥದ್ದು ಏನಾದರೂ ದಾಖಲೆ ಇದೆಯಾ, ಆ ದಾಖಲೆಯನ್ನು ನೀವು ಸಲ್ಲಿಸಿ ಅನ್ನುವಂಥದ್ದನ್ನು ಕೇಳಿದ್ರು. ಆಗ ಹೈಕೋರ್ಟಿಗೆ ಆ ದಾಖಲೆಗಳನ್ನು ಸಾರಿಗೆ ನಿಗಮದ ಪರ ವಕೀಲರು ಆ ದಾಖಲೆಗಳನ್ನು ಹೈಕೋರ್ಟಿಗೆ ಸಲ್ಲಿಸಿದ್ರು. ಅದರಲ್ಲಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರ ನಡೆಯುತ್ತೆ ಅಂತ ಹೇಳಿದರು ಹೈಕೋರ್ಟ್ಗೆ ಸಾರಿಗೆ ನಿಗಮಗಳ ಪರ ವಕೀಲರಾಗಿರುವಂಥ HR ರೇಣುಕಾ ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದರು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನಿಗಮಗಳಿಗೆ ಹೈಕೋರ್ಟ್ ಆಮೇಲೆ ನೋಟಿಸನ್ನು ಜಾರಿಗೊಳಿಸಿತು. ಸೊ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಗೂ ಕೂಡ ಹೈಕೋರ್ಟ್ ನೋಟಿಸನ್ನು ಜಾರಿಗೊಳಿಸಿ ಕೊನೆಗೆ ನಾಳೆ ಒಂದು ದಿನದ ಮಟ್ಟಿಗೆ ನೀವು ಸ್ಟ್ರೈಕ್ ಮಾಡಬೇಡಿ, ಮುಷ್ಕರ ಮಾಡಬೇಡಿ, ಹೋಲ್ಡ್ ಮಾಡಿ, ಮತ್ತೆ ನಾಳೆ ವಿಚಾರಣೆ ನಡೆಸೋಣ ಅನ್ನುವಂಥದ್ರ ಬಗ್ಗೆ ನಾಳೆ ವಿಚಾರಣೆಯನ್ನು ಮುಂದೆ. ನಾಳೆ ಸಾರಿಗೆ ಬಂದ್ ಮಾಡದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರ ನಡೆಸದಂತೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ನಾಳೆ ಒಂದು ದಿನ ಕಾದು ನೋಡಿ ಅನ್ನುವಂಥ ಮಾತನ್ನ ಹೈಕೋರ್ಟ್ ಹೇಳಿರುವಂತದ್ದು. ಹೀಗಾಗಿ ಸಾರಿಗೆ ನೌಕರರು ಹೈಕೋರ್ಟ್ ನಿರ್ದೇಶನವನ್ನ ಪಾಲಿಸಲೇಬೇಕಾಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾಳೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಿದ್ರೆ, ಇವತ್ತು ವಿಭಾಗೀಯ ಪೀಠದಲ್ಲಿ ನಡೆದಂತಹ ಒಂದು ವಿಚಾರಣೆ. ಸೊ ಇವರು ನಾಳೆ ಒಂದು ದಿನದ ಮಟ್ಟಿಗೆ ನೀವು ಮುಷ್ಕರ ಮಾಡಬೇಡಿ ಅನ್ನುವಂಥದ್ದನ್ನ ನಾಳೆಗೆ ಬ್ರೇಕ್ ಹಾಕಿದ್ದಾರೆ. ನಾಳೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಒಂದು ವಿಚಾರಣೆ ನಡೆಯುತ್ತೆ. ಅಲ್ಲಿ ಏನು ತೀರ್ಮಾನ ಬರುತ್ತೆ ಅನ್ನುವಂಥದ್ದು ಕುತೂಹಲ. ಸೊ ಅಲ್ಲಿವರೆಗೂ ನಾಳೆವರೆಗೂ ಇವರು ಮುಷ್ಕರ ಮಾಡೋ ಹಾಗಿಲ್ಲ, ನಾಳೆ ಯಾವುದೇ ರೀತಿ ಬಂದ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಹೈಕೋರ್ಟೇ ಈಗ ಸೂಚನೆ ಕೊಟ್ಟಿರೋದ್ರಿಂದಾಗಿ ಹೈಕೋರ್ಟ್ ಆದೇಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಸೊ ಇಲ್ಲ ನಾವು ಸ್ಟ್ರೈಕ್ ಕಾಲ್ ಆಫ್ ಮಾಡಿಬಿಟ್ಟಿದ್ದೀವಿ, ಕಾಲ್ ಕೊಟ್ಬಿಟ್ಟಿದ್ದೀವಿ, ಮಾಡಲೇಬೇಕು ಅನ್ನುವಂಥದ್ದು ಬರೋದಿಲ್ಲ. ಈಗ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಮಾತುಕತೆ ವಿಫಲವಾಗಿರ್ಬೋದು, ಆದರೆ ಇವತ್ತು ಹೈಕೋರ್ಟ್ ಸೂಚಿಸಿರೋದು. ಸೊ ಹಾಗಾಗಿ ನಾಳೆ ಬಂದ್ ಮಾಡೋ ಹಾಗಿಲ್ಲ. ಸರ್ಕಾರಿ ಬಸ್ಗಳು, KSRTC, BMTC, KKRTC, NWKSRTC ಎಲ್ಲ ಬಸ್ಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡಬೇಕು, ಮುಷ್ಕರ ಮಾಡಬೇಡಿ ಅನ್ನುವಂಥದ್ದನ್ನು ಹೈಕೋರ್ಟ್ ಈಗ ಹೇಳಿದೆ. ಸೊ ಇದನ್ನು ಸಾರಿಗೆ ನೌಕರರು ಈಗ ಯಾವ ರೀತಿಯಾಗಿ ತಗೋತಾರೆ ಅಂತ ನೋಡಬೇಕು. ಅಂದರೆ ಬಹುಶಃ ಬಸ್ಗಳೆಲ್ಲವನ್ನು ಕೂಡ ಯಥಾವತ್ತಾಗಿ ಓಡಿಸಿ ಇನ್ನು ಕೆಲವೊಂದಿಷ್ಟು ಜನ ಏನಾದರೂ ಫ್ರೀಡಮ್ ಪಾರ್ಕ್ನಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. ಅಟ್ ದ ಸೇಮ್ ಟೈಮ್ ಈಗ ಸರ್ಕಾರದ ಮಟ್ಟದಲ್ಲಿ ಈಗ ಇನ್ನೊಂದು ದಿನ ಕಾಲಾವಕಾಶ ಸಿಕ್ಕಿದೆ ಸರ್ಕಾರಕ್ಕೆ. ಇವತ್ತು ಈಗ ಮಧ್ಯಾಹ್ನದ ನಂತರ ಅಥವಾ ನಾಳೆ ಇವರನ್ನ ಮತ್ತೆ ಕರೆದು ಮಾತುಕತೆ ನಡೆಸೋದು, ಅವರ ಮನವೊಲಿಕೆ ಮಾಡುವಂಥದ್ದು, ಈ ಥರದ್ದು ಏನಾದರೂ ಮಾಡುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಇವರ ಬೇಡಿಕೆ ಇರುವಂಥದ್ದು ನ್ಯಾಯಸಮ್ಮತವಾದಂಥ ಒಂದು ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ. ನಮಗೆ ಅರಿಯರ್ಸ್ ಬಾಕಿ ಇದೆ. ಸೊ ವೇತನ ಅಲ್ಲ, ಅದಕ್ಕೆ ಬರಬೇಕಾದಂಥ ಹೆಚ್ಚುವರಿಯಾಗಿ ಬರಬೇಕಾಗಿದ್ದಂಥ ಒಂದು ಅರಿಯರ್ಸ್ ಏನಿದೆಯಲ್ಲ ಅದು ಬಾಕಿ ಉಳಿಸ್ಕೊಂಡಿದ್ರಿ, 38 ತಿಂಗಳ ಬಾಕಿ ಬರಬೇಕು ಅನ್ನೋದು ಇವ್ರು ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೆಲವೊಂದಷ್ಟು ಬೇಡಿಕೆಗಳಿವೆ. ಈಗ ಫಾರ್ ಎಕ್ಸಾಂಪಲ್ ವಿದ್ಯುತ್ ಚಾಲಿತ ಬಸ್ಗಳು, ಅದರಲ್ಲಿ ನೀವು ಬೇರೆಯವ್ರನ್ನೆಲ್ಲ ತೊಗೊಂಡು ಬಂದು ಅಪಾಯಿಂಟ್ ಮಾಡ್ತಾ ಇದ್ರಿ. ನಮ್ಮದೇ ಸಂಸ್ಥೆಯಲ್ಲಿರುವಂಥ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅದಕ್ಕೆ ನೀವು ಅಪಾಯಿಂಟ್ ಮಾಡಿ ಅಂತ ಹೇಳುವಂಥದ್ದು, ಈ ಥರದ್ದು ಕೆಲವೊಂದಷ್ಟು ಬೇಡಿಕೆಗಳು. ಜೊತೆಗೆ ಲಾಸ್ಟ್ ಇಯರೇ ಹೈಕ್ ಆಗಬೇಕಿತ್ತು 2024 ಜುಲೈನಿಂದಲೇ, ಬಟ್ ಅಲ್ಲಿ ಏನೂ ಕೂಡ ಆಗೇ ಇಲ್ಲ. ಅಲ್ಲಿಂದ ನೀವು ಹೈಕ್ ಕೊಡಬೇಕು ನಮಗೆ, ಜೊತೆಗೆ ಅರಿಯರ್ಸ್ ಏನು ಬಾಕಿ ಉಳಿಸ್ಕೊಂಡಿದ್ರೆ ಅದನ್ನು ಕೊಡಬೇಕು ಅನ್ನುವಂಥ ಒಂದು ನ್ಯಾಯಸಮ್ಮತವಾದಂಥ ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ಹೈಕೋರ್ಟ್ ಕೂಡ ಕೈಗೆತ್ಕೊಂಡಂತಹ ವಿಚಾರಣೆಗೆ ಕೈಗೆತ್ಕೊಂಡು ಒಂದು ಆದೇಶವನ್ನು ಕೊಟ್ಟಿದೆ. ಈಗ ಏನಿದ್ರು ನಾಳೆ ಒಂದು ದಿನದ ಮಟ್ಟಿಗೆ ಈ ಮುಷ್ಕರ ಇರೋದಿಲ್ಲ. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಕೋರ್ಟ್ ಕಲಾಪ ಇರಲಿಲ್ಲ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಬೇರೊಂದು ಪೀಠದಲ್ಲಿ ಇವತ್ತು ವಿಚಾರಣೆ ನಡೆದಿದ್ದು, ನ್ಯಾಯಮೂರ್ತಿ KS ಮುದ್ಗಲ್ ಮತ್ತು ನ್ಯಾಯಮೂರ್ತಿ MGS ಕಮಲ್ ಅವರ ಪೀಠದಲ್ಲಿ ಇವತ್ತು ಈ PILನ ವಿಚಾರಣೆ ನಡೀತು. ಸೊ ನಾಳೆ ದಿನದ ಮಟ್ಟಿಗೆ ಒಂದು ಕಾಲಾವಕಾಶ ಇದೆ. ಇನ್ನು ನಾಳೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಒಂದು ಆದೇಶವನ್ನು ಕೊಟ್ಟಿರೋದು, ನಾಳೆ ದಿನದ ಮಟ್ಟಿಗೆ ಮುಷ್ಕರ ಮಾಡಬೇಡಿ ಅಂತೇಳಿ. ಈ ಹಿಂದೆಯೂ ಕೂಡ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಆದರೆ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಸಾಕಷ್ಟು ಆಯಿತು. ಜೊತೆಗೆ ಸರ್ಕಾರ ಎಚ್ಚರಿಸುವಂತಹ ಕೆಲಸ ಕೂಡ ಮಾಡ್ತು. ಅಸ್ಮಾ ಜಾರಿಯಾಗಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ನಡೆಸುವಂತಿಲ್ಲ ಅಂತ ಹೇಳಿದ್ರು. ಆದರೆ ಅಸ್ಮಾಗೂ ಕೂಡ ತಲೆ ಕೆಡಿಸ್ಕೊಳ್ಳದಂತಹ ಸಾರಿಗೆ ನೌಕರರು, ಆಸ್ಮಾಗೂ ತಲೆ ಕೆಡಿಸ್ಕೊಳ್ಳದಂತಹ ಸಾರಿಗೆ ನೌಕರರು
ಏನು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದ್ರು. ಜೊತೆಗೆ ಸರ್ಕಾರ ಇವತ್ತು ಏನು ಸಭೆ ನಡೀತು, ಸಂಧಾನ ಸಭೆ ವಿಫಲವಾಯಿತು. ಅದಾದ ನಂತರದಲ್ಲಿ ಈಗ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಮುಂದಾಗಿದ್ರು. ಆದರೆ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗುತ್ತೆ. ಯಾಕೆಂದ್ರೆ ಎಸೆನ್ಷಿಯಲ್ ಸರ್ವಿಸ್, ಯಾವುದೇ ರೀತಿ ಬಸ್ಗಳು ಓಡಾಟ ನಡೆಸಲಿಲ್ಲ ಅಂತ ಅಂದ್ರೆ ಶಾಲಾ ಮಕ್ಕಳಿಗಾಗಿರ್ಬೋದು ಅಥವಾ ದಿನನಿತ್ಯ ಓಡಾಟ ನಡೆಸುವಂತಹ ಕಚೇರಿಗೆ ಹೋಗುವಂಥವ್ರಿಗಾಗಿರ್ಬೋದು ಸಾಕಷ್ಟು ತೊಂದರೆ ಆಗುತ್ತೆ. ಇಡೀ ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ. ಹೀಗಾಗಿ ಇದನ್ನ ಬಂದ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ PIL ಕೂಡ ಸಲ್ಲಿಕೆ ಆಯಿತು. ಅದಾದ್ಮೇಲೆ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೀತು. ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ತಡೆ ಹಿಡಿಯುವಂತೆ ಈಗ ಹೈಕೋರ್ಟ್ ಆದೇಶವನ್ನು ಕೂಡ ನೀಡಿದೆ. ನಾವು ಪ್ರತಿನಿಧಿ ರಮೇಶ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಮೇಶ್, ಇವತ್ತು ಏನ್ ನಡೀತು ಕೋರ್ಟ್ನ ಕಲಾಪದಲ್ಲಿ? ಆಕ್ಚುಲಿ ಲೇಟ್ ಆಗಿ PIL ಸಲ್ಲಿಸಿದ್ರು, ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಬಂತು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಸೊ ಏನಾಯ್ತು ಇವತ್ತು? ಸೊ ಹಾಗೆ ನಾಳೆ ದಿನದ ಮಟ್ಟಿಗೆ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಏನಾಗುತ್ತೆ? ಈಗ ನಾಳೆ ಮತ್ತೆ ವಿಚಾರಣೆಯನ್ನು ಎತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ಆಗುವಂಥದ್ದು. ರಮೇಶ್, ಏನ್ ಡೀಟೇಲ್ಸ್ ಕೊಡ್ತೀರಿ? ರೆಹಮಾನ್, ಇವತ್ತು ಬೇರೊಂದು ಪೀಠದ ಮುಂದೆ ವಿಚಾರಣೆ ನಡೀತು. ಯಾಕಂದ್ರೆ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇವತ್ತು ಕಲಾಪ ನಡೆಸಿರ್ಲಿಲ್ಲ. PIL ವಿಚಾರಣೆ ಸಾಮಾನ್ಯವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ನಡೆಯಬೇಕು. ಇವತ್ತು ಇನ್ಚಾರ್ಜ್ ಪೀಠ ಅಂದ್ರೆ ಕೋರ್ಟಲ್ 3 ನಲ್ಲಿ ಇವತ್ತು ಈ ಕೇಸ್ನ ವಿಚಾರಣೆ ಬಂದಿತ್ತು. ಯಾಕಂದ್ರೆ ತುರ್ತು ವಿಚಾರಣೆ ಅಂತ ಹೇಳಿ ಮನವಿ ಮಾಡಿದ್ರಿಂದ ಇವತ್ತು ವಿಚಾರಣೆ ಆಯಿತು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು. ಅವರು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದಾರಲ್ಲ, ನೀವು ಯಾಕೆ ಇಷ್ಟು ದಿವಸ ಸುಮ್ಮನೆ ಇದ್ರಿ, ಕೊನೆಗಳಿಗೆ ಯಾಕೆ ಬಂದಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಆದ್ರೆ ಚರ್ಚೆ ನಡೀತಾ ಇದೆ, ಸಂಧಾನ ಮಾತುಕತೆ ನಡೀತಾ ಇದೆ. ಆ ಸಂಧಾನ ಮಾತುಕತೆ ಮಧ್ಯದಲ್ಲೇನೆ ಇವರು ಮುಷ್ಕರ ಕರೆ ಕೊಟ್ಟಿದ್ದಾರೆ. ಕರೆ ಇರೋದ್ರಿಂದ ನಾಳೆನೇ ಮುಷ್ಕರ ಆಗಿರೋದ್ರಿಂದ ಈಗ ತುರ್ತು ಅಗತ್ಯ ಇದೆ ಅಂತೇಳಿ ಸಾರಿಗೆ ನಿಗಮಗಳ ಪರ ವಕೀಲರು ಕೂಡ ಮನವಿ ಮಾಡಿದ್ರು. ಕೊನೆಗೆ ಕೋರ್ಟ್ ನಾಳೆ ಎಂದಿನ ಕೋರ್ಟ್ ಅಂದ್ರೆ ಕೋರ್ಟಲ್ ನಂಬರ್ 1 ನಲ್ಲಿ ನ್ಯಾಯಮೂರ್ತಿಗಳು ಇರೋದ್ರಿಂದ ನಾಳೆ ಕಲಾಪ ನಡೆಯೋದ್ರಿಂದ ಅವರೇ ಮುಂದಿನ ತೀರ್ಮಾನವನ್ನ ಮಾಡ್ಲಿ ಅಂತ ಹೇಳಿ ನಾಳೆವರೆಗೆ ಮಾತ್ರ ಅಂದ್ರೆ ನಾಳೆ ಒಂದು ದಿನದ ಮಟ್ಟಿಗೆ ಮಾತ್ರ ಮುಷ್ಕರವನ್ನ ಮುಂದೂಡಿ ಅಂತೇಳಿ ಈಗ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ನಾಳೆ ಇವರು ಸಾರಿಗೆ ನಿಗಮಗಳು ಮುಷ್ಕರ ಮುಂದುವರಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕೋರ್ಟ್ ಎಲ್ಲಾ ಸಾರಿಗೆ ನಿಗಮಗಳಿಗೆ ಮತ್ತೆ ಸಂಘಟನೆಗಳಿಗೆ ಎಲ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಆದೇಶ ಮಾಡಿದೆ. ಹೀಗಾಗಿ ನಾಳೆ ಮತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಕೋರ್ಟಲ್ ನಂಬರ್ 1 ರಲ್ಲಿ ವಿಚಾರಣೆ ನಡೆಯುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ. ಅಲ್ಲಿ ಮುಂದಿನ ಕ್ರಮ ಅಂದ್ರೆ ಈ ಮಧ್ಯಂತರ ಆದೇಶ ಮುಂದುವರಿಯಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಜೊತೆಗೆ ನಾಳೆ ಸಾರಿಗೆ ನಿಗಮಗಳ ಜೊತೆಗೆ ಏನು ಮುಷ್ಕರ ನಿರತ ಸಂಘಟನೆಗಳ ಪರ ವಕೀಲರು ಕೂಡ ಕೋರ್ಟ್ಗೆ ಹಾಜರಾಗಿ ತಮ್ಮ ವಾದವನ್ನ ಮಂಡಿಸ್ತಾರೆ. ಅದಾದ್ಮೇಲೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಈ ಮುಷ್ಕರಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದನ್ನ ನಾಳೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್. ಸೊ ಈಗ ನಾಳೆ ಒಂದು ದಿನದ ಮಟ್ಟಿಗೆ ಹಾಗಾಗಿ ಮುಷ್ಕರ ಇರೋದಿಲ್ಲ. ಸೊ ಈಗ ಸಾರಿಗೆ ನೌಕರರ ಸಂಘದವರು ಈಗ ಅನಂತ್ ಸುಬ್ರಾವ್ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಹೈಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ಪಾಲಿಸಬೇಕಾಗತ್ತೆ. ನಾಳೆ ಸಾರಿಗೆ ಮುಷ್ಕರ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಏನು ಕರೆ ನೀಡಲಾಗಿತ್ತು. ಆದರೆ ಈಗ ಹೈಕೋರ್ಟ್ ಅದಕ್ಕೆ ಆದೇಶವನ್ನು ಕೊಟ್ಟಿದೆ ಮಧ್ಯಂತರವಾಗಿ ನಾಳೆವರೆಗೂ ಮುಷ್ಕರ ಮಾಡಬೇಡಿ ಅನ್ನುವಂಥದ್ದನ್ನು ಹೇಳಿದೆ, ನಾಳೆ ಒಂದು ದಿನದ ಮಟ್ಟಿಗೆ. ಸೊ ಈಗ ಹೈಕೋರ್ಟ್ ಆದೇಶ ಬಂದ ನಂತರ ಕೆಲವೊಂದಷ್ಟು ತೀರ್ಮಾನಗಳೀಗ ಆಗ್ತಾ ಇವೆ ಸರ್ಕಾರಿ ನೌಕರರು ಕೂಡ, ಅಂದರೆ ಸಾರಿಗೆ ನೌಕರರಲ್ಲಿ ನಾಳೆವರೆಗೆ ಮುಷ್ಕರ ನಡೆಸಬೇಡಿ ಅಂತೇಳಿ ಕೋರ್ಟ್ ಹೇಳಿರೋದ್ರಿಂದ ಕೋರ್ಟ್ ಆದೇಶ ಬಂದ ನಂತರ ನಾವು ತೀರ್ಮಾನ ತಗೊಳ್ತೀವಿ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರು. ಈಗ ಅನಂತ್ ಸುಬ್ರಾವ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಆಗಲೇ ಅವ್ರು ಹೇಳ್ತಾ ಇದ್ರು ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಾಳೆ ಅಂತೇಳಿ. ಬಟ್ ಈಗ ಹೈಕೋರ್ಟ್ ಹೇಳಿದೆ ನಾಳೆ ಮಾಡಬೇಡಿ ಅಂಥೇಳಿ, ಒಂದು ದಿನದ ಮಟ್ಟಿಗೆ ಬ್ರೇಕ್ ಹಾಕಿ ಅನ್ನುವಂಥದ್ರ ಬಗ್ಗೆ ಈಗ ಕೋರ್ಟ್ ಹೇಳಿರೋದು. ಸೊ ನಮಗಿನ್ನೂ ಅದರ ಬಗ್ಗೆ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದನ್ನು ಈಗ ಸಾರಿಗೆ ಮುಖಂಡರು ಹೇಳ್ತಾ ಇದ್ದಾರೆ. ಕೋರ್ಟ್ ಆರ್ಡರ್ ನೋಡಿಕೊಂಡು ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಅನಂತ್ ಸುಬ್ರಾವ್ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಸುನೀಲ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಸರ್, ಒಂದ್ ಕಡೆ ಈಗ ಹೋರಾಟ ಮಾಡೇ ಮಾಡ್ತೀವಿ ನೀವು ಹೇಳ್ತಾ ಇದ್ರಿ, ಆದ್ರೆ ಹೈಕೋರ್ಟ್ ಕೂಡ ಒಂದು ದಿನದ ಮಟ್ಟಿಗೆ ಈ ಹೋರಾಟವನ್ನ ಮುಂದೂಡಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದೆ. ನಾವು ನೋಡ್ತೀವಿ ಅದೇನು ಅಂತ. ನಮಗೆ ಬಂದಿಲ್ಲ ಆರ್ಡರ್ ಕಾಪಿ, ಬಂದ ಮೇಲೆ ನೋಡ್ತೇವೆ. ಈಗ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ದಿನಕ್ಕೆ ಮುಂದೂಡುವಂತೆ ಮನವಿ ಕೂಡ ಆಗಿದೆ. ಏನಾದ್ರು ಆತರ ಆರ್ಡರ್ ಏನಾದ್ರು ಬಂದ್ರೆ ನಿಮ್ ಕೈಗೆ ತಲುಪಿದ್ರೆ ಏನು ಮುಂದಿನ ನಡೆ? ನಾವು ನೋಡ್ತೀವಪ್ಪ, ಅದನ್ನ ಆರ್ಡರ್ ನೋಡ್ತೇವೆ. ಆರ್ಡರ್ ನೋಡ್ಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡ್ತೇವೆ. ಅಂದ್ರೆ ನಮ್ಮನ್ನೇನು ಪಾರ್ಟಿ ಮಾಡಿಲ್ಲ, ನಾವೊಂದು ಪಾರ್ಟಿ ಮಾಡೋದು ನಿರ್ದೇಶನ ಹೇಗೆ ಕೊಡೋಕ್ಕಾಗುತ್ತೆ. ನಿಮ್ಮ ಪರ ವಕೀಲರು ಕೂಡ ನಾಳೆಯಿಂದ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ವಿಲ್ ಸಿ ದಟ್. ಈಗ ಕೋರ್ಟ್ ಆದೇಶವನ್ನು ಕೂಡ ನೋಡ್ತೀರಾ? ಕೋರ್ಟ್ ಆದೇಶವನ್ನು ಕೂಡ ನೋಡ್ತೀರಾ? ಹಾಗಾದ್ರೆ ನೋಡ್ತೇವೆ. ಈಗ ನಿಮಗೆ ಮಾಹಿತಿ ಬಂದಿಲ್ಲ ಸರ್ ಇನ್ನು ಮೀಟಿಂಗ್? ಇದು ಮೀಟಿಂಗ್ ಅಲ್ಲಿ ಇದ್ವಿ ನಾವು. ಈಗ ಒಂದು ಪಕ್ಷ ಸರ್, ನೇರ ಪ್ರಶ್ನೆ, ಕೋರ್ಟ್ ಒಂದು ದಿನದ ಮಟ್ಟಿಗೆ ಮುಂದೂಡಿ ಅಂತ ಹೇಳಿದ್ರೆ ನಿಮ್ಮ ನಡೆ ಹೇಗಿರುತ್ತೆ? ನಾವು ನೋಡ್ತೀವಿ, ನೋಡ್ಬಿಟ್ಟು ರಿಪ್ಲೈ ಮಾಡ್ತೀವಿ. ಯಾಕೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಹಿತಾಸಕ್ತಿಯನ್ನು ಕೂಡ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೈಕೋರ್ಟ್ ಡೈರೆಕ್ಷನ್ ಗೌರ್ಮೆಂಟ್ ಕೇಳಿದ್ರೆ ಸೆಟ್ಲ್ ಮಾಡಿ ಅಂತ ಚೆನ್ನಾಗಿರೋದು. ನಮಗೆ ಸ್ಟ್ರೈಕ್ ಮುಂದೂಡಿ ಅನ್ನೋ ಬದಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸೆಟ್ಲ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿರೋದು. ಅಂದ್ರೆ ಈ ಮುಂದೂಡೋ ಬದಲು ಸರ್ಕಾರಕ್ಕೆ ಅದನ್ನು ಸೆಟ್ಲ್ಮೆಂಟ್ ಮಾಡಿ ನಡೆದ್ರೆ ಅದೇ ಒಂದು ದಿವಸ ಮುಂದೂಡು ಏನು ಪ್ರಯೋಜನ ಅದು?
2ನೇ ದಿವಸ ಮಾಡಿ ಅಂತಲಾ? ಯು ಪ್ಲೀಸ್ ಟೆಲ್ ಮಿ. ಸರ್ಕಾರ ಏನಾದ್ರು ಮನವೊಲಿಸಬಹುದು ಅನ್ನೋ ಒಂದು ನಿರೀಕ್ಷೆ ಏನೋ? ಐ ಡೋಂಟ್ ನೋ. ನಿಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಸಂಪೂರ್ಣವಾಗಿ ಹೋರಾಟ ಇರುತ್ತೆ ಹಾಗಾದ್ರೆ? ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತು. ಈಗ ಕೋರ್ಟ್ ಆದೇಶವನ್ನು ನಾನು ಸಂಪೂರ್ಣವಾಗಿ ನೋಡಿಲ್ಲ, ಆದೇಶ ಏನು ಬರುತ್ತೆ ಅದು ನೋಡ್ಕೊಂಡು ಮುಂದಿನ ನಿರ್ಧಾರವನ್ನು ಕೂಡ ಮಾಡ್ತೀವಿ. ಆದರೆ ಕೋರ್ಟ್ ಒಂದು ದಿನ ಮಟ್ಟಿಗೆ ಒಂದು ಹೋರಾಟವನ್ನು ಮುಂದೂಡಿ ಅಂತ ಹೇಳೋದು ಬದಲಾಗಿ ಈ ಒಂದು ನಮ್ಮ ಸಮಸ್ಯೆಯಿಂದ ಬೇಡಿಕೆಯನ್ನು ಆದಷ್ಟು ಬೇಗ ಅವರ ಬೇಡಿಕೆಯನ್ನು ಈಡೇರಿಸಿ ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇತ್ತು. ಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೀವಿ. ಅದೇನಂತ ತೀರ್ಪು ಬಂದಿದೆ ಅದನ್ನು ನೋಡಿಕೊಂಡು ಆದೇಶವನ್ನು ನೋಡಿಕೊಂಡು ನಮ್ಮ ನಿರ್ಧಾರವನ್ನು ಮಾಡ್ತೀವಿ. ಆದರೆ ನಮ್ಮ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅನಂತ್ ಸುಬ್ರಾವ್ ಟಿವಿ ಜೊತೆ ಹೇಳ್ತಾ ಇರುವಂತ ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಸೊ ಅದೇನೇ ಇದ್ರೂ ಕೂಡ ಈಗ ಹೈಕೋರ್ಟ್ ಹೇಳಿರೋದ್ರಿಂದಾಗಿ ಅದನ್ನು ಪಾಲಿಸಲೇಬೇಕಾಗುತ್ತೆ. ನಾವು ಆರ್ಡರ್ ಇನ್ನೂ ಕೂಡ ನೋಡಿಲ್ಲ, ಆರ್ಡರ್ ಕಾಪಿ ನೋಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡುವ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದು ಕೂಡ ಅಪ್ಡೇಟ್ ಆಗುತ್ತೆ.